ಹಾಯ್ ಫ್ರೆಂಡ್ಸ್, ಗೌರಿ ಗಣೇಶ ಹಬ್ಬಕ್ಕೆ ಮುಂಚೆ ತೆಗೆದಿರೋ ವಿಡಿಯೋ ಇದು. ನೆನಪೇ ಬರಲಿಲ್ಲ ನನಗೆ ಅಪ್ಲೋಡ್ ಮಾಡೋಕ್ಕೆ. ಇವಾಗ ನೋಡಿದ್ಮೇಲೆ ನೆನಪು ಬಂತು. ಬನ್ನಿ, ಈ ವಿಡಿಯೋದಲ್ಲಿ ಏನೇನಿದೆ, ಏನೇನು ಶಾಪಿಂಗ್ ಮಾಡಿದ್ದೀನಿ ಚಿಕ್ಕದಾಗಿ ಅಂತ ನಾನು ತೋರಿಸ್ತೀನಿ ಬನ್ನಿ. ಇದು ದೇವ್ರಿಗೆ ಹಾಕೋ ಹಾರ, ಹತ್ತಿ ಹಾರ. ಇದು ದೇವ್ರ ಮುಂದೆ ಇಡೋ ಸೆಟ್ಟು. ಇದು ಹತ್ತಿ ಬತ್ತಿಗಳು, ಕಾಟನ್ದು ಬತ್ತಿ. ಪೂಜೆ ಐಟಮ್ಸ್ ಸ್ವಲ್ಪ ತೊಗೊಂಡು ಬಂದಿದೆ. ಅವತ್ತೇ ವಿಡಿಯೋ ತೆಗೆದಿದೆ, ಅಪ್ಲೋಡ್ ಮಾಡೋಕ್ಕೆ ನೆನಪು ಬಂದಿರಲಿಲ್ಲ. ಇದು ಇಳಿದೆಲೆ ದೇವ್ರ ಮುಂದೆ ಇಡೋಕ್ಕೆ, ಹಾಗೆ ಕಲಶಕ್ಕೆ ಇಡೋಕ್ಕೆ, ಹಾಗೆ ಅಡಿಕೆ ಮತ್ತು ಎಲೆ ಇಡೋಕ್ಕೆ. ಇದು ದೇವ್ರಿಗೆ ಹಾಕೋಕ್ಕೆ ಶಾಲು, ಅಂದರೆ ಟವಲ್ ಅಂತಾರೆ, ಭುಜದ ಮೇಲೆ ಹಾಕ್ತಾರಲ್ಲ ದೇವ್ರಿಗೆ. ಅದು ಶೆಲ್ಲೆ ಅಂತಾರೆ ಕನ್ನಡದಲ್ಲಿ, ಸಾರಿ. ಇದು ಶೆಲ್ಲೆ ತೋರಿಸ್ತೇನೆ. ಇವಾಗ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ. ಇದು ತೆಂಗಿನಕಾಯಿ. ಆಲ್ರೆಡಿ ಇನ್ನು ಮನೇಲಿ ಒಂದು ತೆಂಗಿನಕಾಯಿ ಇದೆ, ಅದಕ್ಕೆ ಒಂದು ತೆಂಗಿನಕಾಯಿ ತಂದಿದ್ದೆ. ಸ್ವಲ್ಪ ಶಾಪಿಂಗ್ ಮಾಡಿದ್ರೆ ಏನೋ ಸಂತೋಷ. ಫ್ಲವರ್ಸ್ ತರಕ್ಕೆ ಹೋದರೆ ಏನು ರೇಟ್ ಇದೆ. ಗರ್ಕೆ ತೊಗೊಂಡಿದ್ದೀನಿ 2 ಗರ್ಕೆ. ಗಣೇಶಗನ ಗರ್ಕೆ ಇಲ್ಲದೇ ಪೂಜೆ ಮಾಡೋದೇ ಇಲ್ಲ ಅಲ್ವಾ. ಹೂವು ನೋಡಿ, ಇಷ್ಟು ಹೂವು 250 ರುಪೀಸ್. ಲೂಸ್ ಹೂವು ಇದು 250 ರುಪೀಸ್. ಎಷ್ಟು ಹೂವು ರೇಟ್ ಆಗಿದೆ ಅಂತಂದರೆ ಅಷ್ಟು ಆಗಿದೆ ಹೂವು ರೇಟು. 1/4 kg 250 ಅದು. ಇದು ಮಾವಿನ ಎಲೆ, ಮಾವಿನ ಎಲೆ ತೋರಣ ಕಟ್ಟೋಕ್ಕೆ. ಇದು ಬಾಳೆ ಎಲೆ ದೇವರಿಗೆ ಪ್ರಸಾದ ಇಡೋಕ್ಕೆ. ದೇವ್ರಿಗೆ ಯಾವುದೇ ಪ್ರಸಾದ ಇಟ್ಟರು ಬೆಳ್ಳಿ ತಾಂಬೂರದಲ್ಲಿ ಇಡೋದಕ್ಕಿಂತ ಇದು ಕಡಲೆಬೇಳೆ ಒಬ್ಬಟ್ಟು ಮಾಡೋಕ್ಕೆ ಬಾಳೆ ಎಲೆಯಲ್ಲಿ ಇಟ್ಟರೆ ತುಂಬ ಒಳ್ಳೆಯದಂತೆ. ಅದಕ್ಕೆ ನಾನು ಬಾಳೆ ಎಲೆನೇ ಯೂಸ್ ಮಾಡ್ತೀನಿ ಯಾವಾಗಲೂ. ಇದು ಹುರ್ಗಡ್ಲೆ ಇದು ಮೋದಕ ಮಾಡೋಕ್ಕೆ, ಸಾರಿ. ಇದು ಮೈದಾ ಹಿಟ್ಟು ಒಬ್ಬಟ್ಟು ಮಾಡೋಕ್ಕೆ. ಇದು ಡೆಕೋರೇಷನ್ಗೆ ತಂದಿರೋ ಹೂವು, ಪ್ಲಾಸ್ಟಿಕ್ ಹೂವು. ತೋರಿಸ್ತೀನಿ. ಇಷ್ಟು ಚೆನ್ನಾಗಿದೆ ಅಂದರೆ ತುಂಬ ಕಾಸ್ಟ್ಲಿ ಬಿದ್ದಿದೆ ಅಂತ ನನಗೆ ಅನ್ನಿಸ್ತು. ಇದು ಒಂದೊಂದು 90 ರುಪೀಸು. 6 ಪೀಸಸ್ ಇದೆ. ನೀವೇ ಕೌಂಟ್ ಮಾಡಿ ಎಷ್ಟಾಗುತ್ತೆ ಅಂತ. ರೆಡ್ ಕಲರು, ಪಿಂಕ್ ಕಲರು, ಯೆಲ್ಲೋ ಕಲರ್ ಇದೆ. 2 ಜೊತೆ ತೊಗೊಂಡಿದ್ದೀನಿ, ಯಾವಾಗಲೂ ಡೆಕೋರೇಷನ್ಗೆ ಇರುತ್ತೆ ಅಂತ. ಇದು ಬಾಳೆಹಣ್ಣು. ಹಬ್ಬ ಮಾಡಬೇಕು ಅಂತಂದರೆ ಶಾಪಿಂಗ್ ಮಾಡಲೇಬೇಕಾಗುತ್ತೆ. ಹಬ್ಬಕ್ಕೆ ಮುಂಚೆ ಒಂದಿನ ಮುಂಚೆ ತೆಗೆದಿರೋ ವಿಡಿಯೋ ಇದು. ಇದು ದಾಳಂಬ್ರಿ ಹಣ್ಣು, ಮೋಸಂಬಿ. ಅರ್ಜೆಂಟಾಗಿ ವಿಡಿಯೋ ತೆಗಿತಾ ಇದ್ದೀನಿ, ಯಾಕಂದರೆ ನನಗಿನ್ನೂ ಡೆಕೋರೇಷನ್ ಮಾಡೋದು ಬ್ಯಾಲೆನ್ಸ್ ಇದೆ. ಇವಾಗ ನಾನು ಕೂತ್ಕೊಂಡಿರೋ ಪ್ಲೇಸಲ್ಲೇ ಡೆಕೋರೇಷನ್ ಮಾಡಬೇಕು. ಇದು ಆ್ಯಪಲ್ಸು. ತರೋ ಟೈಮಲ್ಲಿ ಕವರ್ ಹರಿದೋಗ್ಬಿಟ್ಟಿದೆ. ಇನ್ನೂ ಬೆಸ್ಟು, ಎಲ್ಲೂ ಬಿದ್ದೋಗಲಿಲ್ಲ ಆ್ಯಪಲ್ಸು. ತಗೊಂಡು ಬರುವಾಗ ಕವರ್ ಹರಿದೋಗ್ಬಿಟ್ಟಿದೆ. ಗಾಡಿಗೆ ನೇತಾಕ್ಸಿದ್ದೆ, ಕಿತ್ತೋದ ತಕ್ಷಣ ಹಿಡ್ಕೊಂಡ್ಬಿಟ್ಟಿದೆ. ನಾನು ಇನ್ನೂ ಕೆಳಗೆ ಬೀಳಿರಲಿಲ್ಲ, ಏಕೆಂದರೆ ಕೆಳಗೆ ಬಿದ್ದರೆ ದೇವ್ರಿಗೆ ಯೂಸ್ ಆಗೋಲ್ಲ, ಮತ್ತೆ ಮನೆಗೆ ರಿಟರ್ನ್ ತೊಗೊಂಬರೋಕ್ಕೂ ಆಗೋಲ್ಲ. ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ಹಬ್ಬಕ್ಕೆ ಮುಂಚೆ ಪೂಜೆ ಮಾಡೋಕ್ಕೆ. ಇನ್ನೂ ಶಾಪಿಂಗ್ ಇನ್ನೂ ತುಂಬ ಮರ್ತೋಗಿದ್ದೀನಿ ಆ್ಯಕ್ಚುಲಿ. ಮನೆಗೆ ಬಂದಮೇಲೆ ನೆನಪು ಬಂದಿದೆ. ಹಬ್ಬಕ್ಕೆ ಮುಂಚೆ ನಾನು ಚಿಕ್ಕ ಶಾಪಿಂಗ್ ಈ ಥರ ಮಾಡ್ತೀನಿ. ನೀವು ಯಾವ ಥರ ಮಾಡ್ತೀರಾ ಹೇಳಿ. ಲೈಕ್ ಮಾಡಿ ವಿಡಿಯೋನ. ನಾನು ಕೂತ್ಕೊಂಡಿರೋ ಪ್ಲೇಸಲ್ಲೇ ಡೆಕೋರೇಷನ್ ಮಾಡ್ತೀನಿ. ಆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಆಮೇಲೆ ನೋಡಿದ್ದೀನಿ. ಲೈಕ್ ಮಾಡಿ. ಬಾಯ್.